ಹಲೋ ಸ್ನೇಹಿತರೆ, ಹೇಗಿದ್ದೀರ ಎಲ್ಲರೂ? ಆರಾಮಾಗಿದ್ದೀರಲ್ಲ? ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ. ಅಮ್ಮನ ಮನೆಯಲ್ಲಿ ಸಮಯ ಕಳೀತಾ ಇದ್ದೀನಿ. ಅದು ಮಕ್ಕಳ ಒಟ್ಟಿಗೆ ಆಟ ಆಡಿಕೊಂಡು ತಿಂದ್ಕೊಂಡು ಉಂಡ್ಕೊಂಡು ಆರಾಮಾಗಿದ್ದೀನಿ ಅಂತಲೇ ಹೇಳ್ಬೋದು. ಎಲ್ಲಪ್ಪ ನಾನು ಹೋಗ್ತಿದ್ದೀನಿ ಇವಾಗ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಸುಮಾರು 3:30 ಆಗಿತ್ತು ಅನ್ನಿಸ್ತದೆ ಟೈಮು. 3:30 ಟೈಮಲ್ಲಿ ತೋಟದಲ್ಲಿ ಹೋಗ್ತಾಯಿದ್ದೀವಿ. ಯಾಕೆ ಹೋಗ್ತಾಯಿದ್ದೀವಿ ಅಂತಂದರೆ ಏನಾದರೂ ತಿನ್ನೋಕ್ಕೆ ಮಾಡಬೇಕು ಅಂತ ಅನ್ನಿಸ್ತು. ಮಳೆ ಬರೋ ಥರನೂ ಇತ್ತು. ಹಾಗಾಗಿ ಏನಾದರೂ ತಿನ್ನೋಣ, ಏನಾದರೂ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಏನು ಮಾಡುವ ಅಂತ ಯೋಚನೆ ಮಾಡಬೇಕಾದ್ರೆ ಹಲಸಿನಕಾಯಿ ಹೆಂಗೂ ಇತ್ತು. ಹಲಸಿನಕಾಯಿಂದ ಅಂದರೂ ಏನಾದರೂ ಮಾಡುವ ಅಂಥೇಳಿ ಅಪ್ಪನ ಹತ್ರ ಹಲಸಿನಕಾಯಿ ಕೆಡ್ಕೊಡು ಅಂತ ಹೇಳಿದ್ವಿ. ಅದಕ್ಕೆ ಬಂದಿದ್ದೀವಿ ಇಲ್ಲಿ ತೋಟದ ಹತ್ರ. ತುಂಬ ಹಲಸಿನಕಾಯಿ ಬಿಟ್ಟಿದೆ ಈ ಸತಿ ಅಂತೂ. ಕೆಲವಷ್ಟು ಬೆಳೆದಿದೆ, ಕೆಲವಷ್ಟು ಬೆಳೆದಿಲ್ಲ. ಇದ್ರ ಹಲಸಿನಕಾಯ್ದಲ್ಲೂ 2 ಥರದ್ದು ಇರ್ತದೆ. ಒಂದು ಬಕ್ಕೆ ಅಂತ ಇರುತ್ತೆ. ಬಕ್ಕೆಯಲ್ಲೂ ಕೂಡ 2 ವೆರೈಟಿ ಇರ್ತದೆ. ಒಂದು ಚಂದ್ರ ಬಕ್ಕೆ, ಇನ್ನೊಂದು ಸಾದಾ ಬಕ್ಕೆ ಅಂತೇಳಿ ಇರ್ತದೆ. ಆ ಹಣ್ಣು ತಿನ್ನಲಿಕ್ಕೆ ಭಾರಿ ಒಂದು ರುಚಿ ಇರ್ತದೆ. ಇನ್ನೊಂದು ಅಂಬ್ಲಿ ಅಂತೇಳಿ ಹೇಳ್ತೀವಿ. ಅದನ್ನು ನಾವು ಇಡ್ಲಿ ಮಾಡಲಿಕ್ಕೆ, ಕಡುಬು ಮಾಡಲಿಕ್ಕೆ, ಕೆಲವೊಂದು ಸ್ವೀಟ್ ಮಾಡಲಿಕ್ಕೆ ಅಂಬ್ಲಿ ಹಣ್ಣನ್ನು ಬಳಸ್ತೀವಿ. ಅದು ತಿನ್ಲಿಕ್ಕೆ ಅಷ್ಟು ರುಚಿ ಆಗೋದಿಲ್ಲ. ಅಂದರೆ ನಾವು ಸೀದಾ ಹಾಗೆ ತಿಂತೀವಿ ಅಂತಂದರೆ ಹಣ್ಣು ಅಷ್ಟು ರುಚಿ ಆಗೋದಿಲ್ಲ. ಬಕ್ಕೆ ಹಣ್ಣು ಹಾಗೆ ತಿನ್ಬೋದು, ತೊಳೆ ತೆಕ್ಕೊಂಡು ತಿನ್ಬೋದು. ಇದರಲ್ಲಿ ತೊಳೆ ತೆಕ್ಕೊಂಡು ತಿನ್ಲಿಕ್ಕೆ ಆಗೋದಿಲ್ಲ. ಇಡ್ಲಿ, ದೋಸೆ, ಕಡುಬು ಹಿಂಗಿದ್ದೆಲ್ಲ ಮಾಡ್ಬೋದು. ಈಗ ಅಪ್ಪ ಮರ ಹತ್ತಾ ಇದ್ದಾರೆ. ಮಳೆ ಬರೋ ಥರ ಇತ್ತು ಬೇರೆ. ಮಳೆ ಬರೋದ್ರೊಳಗೆ ಕೆಲಸ ಮಾಡ್ಕೊಳ್ಳುವ ಅಂಥೇಳಿ ಹಲಸಿನಕಾಯಿ ಕೀಳ್ಸ್ಕೊಳಕ್ಕೆ ಬಂದ್ವಿ. ಈ ಮಕ್ಕಳ ಕಾಲದಲ್ಲಿ ಅಂತೂ ಹೆಂಗಪ್ಪ ಇವ್ರು ನೋಡ್ಕೋತಾರೆ ಅಂತ ಅನಿಸ್ತದೆ. ಅಪ್ಪ ಅಮ್ಮ ನಿಜವಾಗ್ಲೂ ಎಷ್ಟು ಕಾಟ ಕೊಡ್ತಾರೆ ಗೊತ್ತಾ? ಒಂದು ಕೆಲಸ ಅಲ್ಲದೆ 100 ಕೆಲಸ ಮಾಡಿರ್ತಾರೆ. ಹೇಳಿದ ಮತ್ತೆ ಕೇಳಲ್ಲ. ಅದರಲ್ಲೂ ಗಂಡು ಮಕ್ಕಳಂತೂ ಎಲ್ಲಿ ಕೂತ್ಕೊಳ್ಳಲ್ಲ. ಮಧ್ಯಾಹ್ನ ಊಟ ಮಾಡಿ ಅವ್ರಿಗೆ ಮಲಗಿಸ್ಬೇಕಾದ್ರೆ ಸಾಕಾಗೋಯ್ತು. ಆದರೂ ಮಲಗಲಿಲ್ಲ. ಒಂದು ಹೊಡೆದು ಬಡ್ದು ಅಂತೂ 3:30 ತನಕ ಅವ್ರನ್ನ ನೋಡ್ಕೊಂಡಿದ್ದಾಗಿತ್ತು. ಅದಾಗಿದ್ಮೇಲೆ ಇದು ಮಾಡೋಣ ಅಂತೇಳಿ ತೋಟಕ್ಕೆ ಬಂದ್ವಿ. ಒಂದು ಕಾಯಿ ಕೊಯ್ಯೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅದು 2 ಕಾಯಿ ಆಯಿತು. 2 ಕಾಯಿ ಯಾಕಾಯಿತು ಅಂದರೆ ಒಂದು ಸ್ವಲ್ಪ ಹಣ್ಣಾಗಿತ್ತಂತೆ. ಹಾಗಾಗಿ ತೆಗಿತೀನಿ, ಅದನ್ನು ನಾಳೆ ಆದರೂ ತಿನ್ಬೋದು ಅಂತೇಳಿ ಹೇಳಿದ್ರು. ಅಂದರೆ ಸ್ವಲ್ಪ ಗಟ್ಟಿ ಇರಬೇಕಾದ್ರೆ ತಿನ್ಲಿಕ್ಕೆ ಆಗ್ತದೆ. ರಾಶಿ ಗಳಿದ್ರೆ ಹಣ್ಣು ತಿನ್ಲಿಕ್ಕೆ ಚಲೋ ಆಗೋದಿಲ್ಲ. ಅಂದರೆ ಇದು ಅಂಬ್ಲಿ ಅಂತ ಹೇಳ್ತೀವಲ್ಲ ಆ ಹಣ್ಣು, ಇಡ್ಲಿ ಇಂಥರ ಮಾಡ್ಕೋಬೋದು ಅಂತ. ಈ ಮಕ್ಕಳು ಬೇರೆ ಹಲಸಿನಕಾಯಿ ಪಾಪ ಮೇಲಿಂದ ಹೊತ್ತಾಕು, ನಾ ಕೆಳಗಡೆ ಕ್ಯಾಚ್ ಇಡ್ತೀವಿ ಅಂತ ನಮ್ಮ ಚಿಂಟು ಮೊದಲೇ ಫಸ್ಟ್ ಒಂದು ಕೈ ಫ್ರ್ಯಾಕ್ಚರ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾನೆ. ಅದರಲ್ಲೂ ಮತ್ತು ಹಲಸಿನಕಾಯಿ ಕ್ಯಾಚ್ ಹಿಡಿದು ಮತ್ತು ಕೈ ಫ್ರ್ಯಾಕ್ಚರ್ ಮಾಡ್ಕೊಳ್ಳೋಕೆ ರೆಡಿ ಇದ್ದ. ಅದರಲ್ಲೂ ನನ್ನ ಹತ್ರ ಸರಿಯಾಗಿ ಬೈಸ್ಕೊಂಡ. ಒಂದು ಮಾತು ಕೇಳೋದಿಲ್ಲ. ಹಲಸಿನಕಾಯಿ ಕೆಳಗೆ ಅಪ್ಪ ಕೆಳಗೆ ಇಳಿದು ಬರೋದ್ರೊಳಗಡೆ ಇವ್ರು ತೊಗೊಂಡಾಗ ಇಟ್ಟಾಯ್ತು ಅಲ್ಲಿಗೆ. ಅಲ್ಲೇ ನಮ್ಮ ತೋಟಕ್ಕೆ ರಿಕ್ಷಿ ಕೂಡ ಬಂದಿದ್ಲು. ಸೊ ಅವಳನ್ನೂ ಕರ್ಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ತುಂಬ ಉಂಟು ಹಲಸಿನ ಮರ. ಕೆಲವೊಂದು ಕಾಯಿ ಬೆಳೆದಿತ್ತು, ಕೆಲವೊಂದು ಕಾಯಿ ಬೆಳೆದಿಲ್ಲ. ಅದೇ ಅಮ್ಮನದ ಮನೆ ಹತ್ರ ಬಂದರೆ ಯಾವುದಕ್ಕೂ ಕಡಿಮೆ ಇಲ್ಲ. ಅಂದರೆ ತರಕಾರಿ, ಹಣ್ಣು, ಈ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣಾಗಿರ್ಬೋದು, ಹಲಸಿನ ಹಣ್ಣಾಗಿರ್ಬೋದು, ಆಮೇಲೆ ರೇಷ್ಮೆ ಹಣ್ಣು ಅಂತ ಬಿಡ್ತದೆ, ಅದು ಪ್ರತಿಯೊಂದು ಕೂಡ ಸಿಗ್ತವೆ. ಹೊರಗಡೆ ಹೋಗಿ ತಂದ್ಕೋಬೇಕು ಅನ್ನೋದೇ ಇರೋದಿಲ್ಲ. ನೋಡ್ಬೋದು, ಅಕ್ಕ ಎತ್ತಲಿಕ್ಕೆ ಆಗೋದಿಲ್ಲ. ಇವ್ರ ಸರ್ಕಸ್ ಮಾಡೋದು ನೋಡಿದ್ರೆ ತೆಗೆದು 2 ಬಿಟ್ಬಿಡು ಅಂತ ಅನ್ನಿಸ್ತಾ ಇತ್ತು. ಆದರೂ ಒಂಥರ ಖುಷಿನೂ ಆಗ್ತಾಯಿತ್ತು ಚೇಷ್ಟೆ ಮಾಡುವಾಗ. ಅಪ್ಪ ಇದನ್ನ ಕೆತ್ಕೊಟ್ಟು ಅದನ್ನು ಪೀಸ್ ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಕಡಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಹಸಿನ ಕಡಿ ಮಾಡೋದು ಅಂತೇಳಿ ಹೇಳ್ತಾರೆ ನಮ್ಮ ಕಡೆ. ಅದನ್ನು ಮಾಡಿಕೊಡ್ತೀನಿ ಅಂತೇಳಿ ಹೇಳ್ತಾಯಿದ್ರು. ಅಂದರೆ ಕೈಯೆಲ್ಲ ನಮ್ದು ಅಂಟಾಗೋದಿಲ್ಲಲ್ಲ, ಒಂದು ಸತಿ ಮಾಡ್ಕೊಂಡು ಬಿಡಿಸ್ಕೊಂಬಿಟ್ರೆ ಆಯಿತು ಅಂಥೇಳಿ, ಈಸಿ ಆಗ್ತದೆ ಅಂಥೇಳಿ ಇದನ್ನ ಕೆತ್ಕೊಡ್ತಾ ಇದ್ದಾನೆ. ಅಮ್ಮ ಇದ್ದರೆ ಇದನ್ನೆಲ್ಲ ಅಮ್ಮನೇ ಮಾಡ್ತಾರೆ. ಅಮ್ಮ ಇಲ್ಲಾಂದರೆ ಅಪ್ಪನ ಕೆಲಸ. ಅಮ್ಮ ಇದ್ದರೆ ಅಪ್ಪ ಮಾಡೋದೇ ಇಲ್ಲ. ಇದು ಹಾಗೆ ಕೂಡ ತಿನ್ಲಿಕ್ಕೆ ಭಾರಿ ರುಚಿ ಆಗ್ತದೆ. ಅಂದರೆ ಸೊಳೆಯನ್ನೇ ತೆಗ್ಕೊಂಡು ತಿನ್ನೋದು ಭಾರಿ ರುಚಿ ಆಗ್ತದೆ. ಅಂದರೆ ನಾವು ಅರ್ಧ ಬಿಡಿಸೋದು ಅರ್ಧ ತಿನ್ನೋದು ಮಾಡ್ತಾಯಿದ್ವಿ ನೋಡಿ. ಈ ಥರ ಅದರದ್ದು ಫುಲ್ ಎಲ್ಲ ಅಂಟೆಲ್ಲ ತೆಗೆದು ಈ ಥರ ಕಡಿ ಮಾಡಿ ಕೊಡ್ತಾರೆ. ಅಂದರೆ ನಮ್ಗೆ ಬಿಡಿಸ್ಲಿಕ್ಕೆ ಈಸಿ ಆಗ್ತದೆ ಸೊಳೆಗಳನ್ನ ಅಂತ. ಮತ್ತು ಈ ಹಲಸಿನ ಸೊಳ್ಳೆ ಇರ್ತದಲ್ಲ, ಆ ಸೊಳ್ಳೆನ ಚಿಕ್ಕದಾಗಿ ಚಿಪ್ಸಿಗೆಲ್ಲ ಹೆಂಗೆ ಕಟ್ ಮಾಡ್ಕೊಳ್ತೀವಿ ಹಾಗೆ ಕಟ್ ಮಾಡಿಕೊಂಡು ಬೆಲ್ಲದಲ್ಲಿ ಬೇಯಿಸ್ಕೊಂಡು ತಿನ್ನಬೇಕು. ನಿಜವಾಗ್ಲೂ ಸ್ನೇಹಿತರೆ ಸಕ್ಕ ಟೇಸ್ಟಿ ಕೊಡುತ್ತದೆ. ಮಳೆಗಾಲದಲ್ಲಂತೂ ತಿನ್ಲಿಕ್ಕೆ ಭಾರಿ ರುಚಿ ಅಂತಲೇ ಹೇಳ್ಬೋದು. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ನಿಜವಾಗ್ಲೂ ನಂಗೆ ಸಕ್ಕತ್ ಇಷ್ಟ ಅದಂತೂ. ನಾನು ನಮ್ಮ ಮನೆಗೆ ಹೋದಾಗ ಒಂದು ಸತಿನಾದ್ರು ಮಾಡ್ಕೊಂಡು ತಿಂತೀನಿ ಅದನ್ನು. ನೋಡ್ಬೋದು ಇಲ್ಲಿ ಈಗ ಬಿಡಿಸ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಚಹಾ ಕುಡಲಿಕ್ಕೆ ಚಿಪ್ಸ್ ಮಾಡ್ಕೊಳ್ವಾ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಒಂದು ಕಾಯಿ ಮಾಡಿಕೊಂಡ್ರೆ ನಮ್ಮ ಇಷ್ಟು ಜನರಿಗೆ ಸಾಕಾಗ್ತದೆ ಅಂಥೇಳಿ. ಅಂದರೆ ಒಂದೇ ದಿವಸಕ್ಕೆ, ನೆಕ್ಸ್ಟ್ ಡೇ ಎಲ್ಲ ಇಟ್ಕೊಂಡು ತಿನ್ನಲಿಕ್ಕೆಲ್ಲ ಉಳಿಯೋದೇ ಇಲ್ಲ. ಇಷ್ಟು ಜನರಿಗೆಲ್ಲ ಒಂದು ಕಾಯಿ ಎಷ್ಟು ಚಿಪ್ಸ್ ಆಗ್ತದೆ ಅಲ್ವಾ? ಹಾಗಾಗಿ ಇದನ್ನ ಕೊಚ್ಕೊಡ್ಲಿಕ್ಕೆ ಸಂಗೀತ, ಬಿಂದು, ನಮ್ಮ ಚಿಕ್ಕಮ್ಮ ಇವರೆಲ್ಲ ಕೊಚ್ಕೊಡ್ತಾಯಿದ್ರು. ಕೊಚ್ಚೋದೇ ಇಂಪಾರ್ಟೆಂಟು. ತುಂಬ ದಪ್ಪಾಗಿ ಕೈ ಅಂದರೆ ಕೊಚ್ಚಿದ್ರೆ ಚಿಪ್ಸು ಸ್ಮೂತ್ ಆಗಿಬಿಡ್ತದೆ, ಮೆತ್ತಗಾಗಿಬಿಡ್ತದೆ, ಕ್ರಿಸ್ಪಿಯಾಗಿ ಬರೋದಿಲ್ಲ. ಹಾಗಾಗಿ ಅವರು ಕಟ್ ಮಾಡ್ತಾಯಿದ್ರು. ನಾನು
ಇದನ್ನ ಬೇಯಿಸೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ನೋಡ್ಬೋದು ಸೊಳ್ಳೆ ಬಿಡ್ಸ್ ಆಗಿದೆ, ಸ್ವಲ್ಪ ಇದನ್ನ ಹೆಚ್ಚು ಕೂಡ ಆಗಿದೆ. ನೋಡ್ಬೋದು ನಾನು ಇಲ್ಲಿ ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೀನಿ. ಒಂದು ಬಂಡಿಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಮಸಾಲೆ ಪೌಡ್ರ್ ಕೂಡ ರೆಡಿ ಮಾಡ್ಕೊಂಡಿದ್ವಿ. ಒಂದು ಅರ್ಜೆಂಟಲ್ಲಿ ಮಾಡ್ಕೊಂಡಿದ್ದಲ್ಲ, ಹಾಗಾಗಿ ಏನು ಮಸಾಲೆ ಪೌಡ್ರ್ ಅಂತ ಎಕ್ಸ್ಟ್ರಾ ಏನೂ ಮಾಡ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ, ಹಳದಿ ಪೌಡ್ರು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಉಪ್ಪು ನೀರು ಮಾಡ್ಕೊಂಡಿದ್ದೆ. ಉಪ್ಪಿನ ಪೌಡ್ರು ಕೂಡ ಮಾಡ್ಕೊಬೋದು, ಈ ಥರ ಉಪ್ಪಿನ ನೀರು ಕೂಡ ಮಾಡ್ಕೊಬೋದು. ಉಪ್ಪಿನ ನೀರು ಮಾಡ್ಕೊಂಡ್ರೆ ಈ ಥರ ನಾವು ಆಯಿಲಿಗೇನು ಈಗ ಹಲಸಿನ ಒಂದು ಪೀಸ್ ಮಾಡಿದ್ವಲ್ಲ ಆ ಒಂದು ಮಿಶ್ರಣನ ಹಾಕ್ತೀವೋ ಅದಕ್ಕೆ 2 ಚಮಚನ 1 ಚಮಚನಲ್ಲೂ ಉಪ್ಪು ನೀರನ್ನ ಹಾಕ್ತಾಯಿದ್ದೀನಿ. ಹಾಗೂ ಹಾಕ್ಕೊಬೋದು. ಇಲ್ಲ ಕೆಲವಷ್ಟು ಜನ ಏನು ಮಾಡ್ತಾರೆ, ಮಸಾಲೆ ಪೌಡ್ರಿಗೆ ಉಪ್ಪನ್ನು ಹಾಕ್ಕೊಳ್ತಾರೆ, ಹಾಗೂ ಮಾಡ್ಕೊಬೋದು. ನಿಮ್ಗೆ ಹೆಂಗೆ ಅನುಕೂಲನ ಹಂಗೆ ಮಾಡ್ಕೊಬೋದು. ನಾನು ಹಿಂಗೆ ಮಾಡಿಕೊಂಡೆ. ಅಂದರೆ ಉಪ್ಪು ಈಗ ಬೇಬೇಕಾದ್ರೆ ಹಿಡಿತದೆ ಅಂಥೇಳಿ ಹೇಳಿದ್ರು ಚಿಕ್ಕಮ್ಮ, ಹಿಂಗೆ ಹಾಕಿದ್ರೆ, ಹಾಗಾಗಿ ಹಿಂಗೆ ಥರ ಮಾಡ್ತಾಯಿದ್ದೀನಿ. ಇನ್ನು ಮಸಾಲೆ ಪೌಡ್ರ್ ಬಗ್ಗೆ ಹೇಳಬೇಕಂದ್ರೆ, ನಾವು ಬಿಸಿಲಲ್ಲಿ ಸ್ವಲ್ಪ ಇತ್ತು. ಮೊದಲು ಚಿಪ್ಸ್ ಮಾಡೋ ಪ್ಲ್ಯಾನಿಂಗ್ ಇದ್ದರೆ, ಹಲಸಿನಕಾಯಿ ಚಿಪ್ಸ್ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಇದ್ದರೆ ನಾವೇ ಮನೆಯಲ್ಲಿ ಮಸಾಲೆ ಪೌಡ್ರನ್ನ ರೆಡಿ ಮಾಡ್ಕೊಳ್ತೀವಿ. ಯಾವ ಥರ ಅಂದರೆ ಈ ಕೊತ್ತಂಬರಿ ಬೀಜ, ಜೀರಿಗೆ, ಆಮೇಲೆ ಇಂಗು, ಈ ಥರದ್ದೆಲ್ಲ ಒಣಮೆಣಸು, ಈ ಥರದ್ದೆಲ್ಲ ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಳ್ತೀವಿ. ಅದು ಕೂಡ ಟೇಸ್ಟ್ ಒಳ್ಳೆ ಆಗ್ತದೆ. ಹೀಗೆ ಚಿಪ್ಸ್ ಮಾಡೋ ಹೊತ್ತಿಗೆ ಎಲ್ಲ ಮಾತಾಡಿಕೊಂಡು ಊರ ಮೇಲೆ ಸುದ್ದಿ ಎಲ್ಲ ಮಾತಾಡಿಕೊಂಡು ಒಂದು ಕಡೆ ಹೆಂಗೆ ಆಗ್ತಾಯಿತ್ತು ಅಂದರೆ, ಈ ಕಡೆ ಒಂದು ಬಂಡಿ ತೆಗ್ದಂಗೆ ಈ ಕಡೆ ಒಂದು ಬಂಡಿ ಖಾಲಿ ಆಗ್ತಾಯಿತ್ತು. ಈ ಕಡೆ ಬಿಸಿ ಬಿಸಿ ತೆಗ್ದಂಗೆ ತಿನ್ಕೊಂಡು ಮಾಡ್ತಾಯಿದ್ವಿ. ಹಾಗಾಗಿ ನಾವು ನೆಕ್ಸ್ಟ್ ಮತ್ತು ಇದಕ್ಕೆಲ್ಲ ಎಕ್ಸ್ಟ್ರಾ ಒಂದು ಮಾಡಿಕೊಂಡು ಆದಮೇಲೆ ಲಾಗ್ ಮಾಡಬೇಕು ಅಥವಾ ವಿಡಿಯೋ ಮಾಡ್ಕೋಬೇಕು ಅಂತ ಅನಿಸ್ಲೇ ಇಲ್ಲ. ಯಾಕಂದರೆ ಇದು ಮಧ್ಯೆ ನಾವು ತಿನ್ಕೊಂಡೇ ಮಾಡ್ತಾ ಇರೋದಕ್ಕೋಸ್ಕರ. ಸೊ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಬಹುಶಃ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಷ್ಟು ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮಳೆಗಾಲದಲ್ಲಿ ಹಲಸಿನಕಾಯಿ ಚಿಪ್ಸು ಜೊತೆಗೆ ಒಂದು ಕಷಾಯ ಏನಾದರೂ ಇದ್ದರೆ ಸೂಪರ್ ಕಾಂಬಿನೇಷನು. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಎಲ್ಲರೂ ಇದನ್ನ ಟ್ರೈ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ನಾವು ಸ್ವಲ್ಪ ಲೇಟಾಗಿ ಟ್ರೈ ಮಾಡಿರ್ಬೋದು, ಆದರೆ ಅದ್ಭುತವಾಗಿತ್ತು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.